ನಮಸ್ಕಾರ ಸ್ನೇಹಿತರೆ. ನಾವು ದುಃಖ ಬಂದಾಗ, ಅಶಾಂತಿ ಆದಾಗ, ನಮಗೆ ತೊಂದರೆ ಆದಾಗ, ಸಮಸ್ಯೆಗಳು ಬಂದಾಗ ನಾವು ಪ್ರೇಯರನ್ನು ಮಾಡ್ತೀವಿ, ಅಥವಾ ದೇವಸ್ಥಾನಕ್ಕೆ ಹೋಗ್ತೀವಿ, ಚರ್ಚ್ಗೆ ಹೋಗ್ತೀವಿ, ಗುರುದ್ವಾರಕ್ಕೆ ಹೋಗ್ತೀವಿ, ಅಥವಾ ಇನ್ಯಾವುದೇ ಶ್ರದ್ಧಾ ಕೇಂದ್ರಗಳಿಗೆ ಹೋಗಿ ಪ್ರಾರ್ಥನೆಯನ್ನು ನಾವು ಮಾಡ್ತೀವಿ. ಹಾಗಾಗಿ ಅಥವಾ ನಮ್ಮ ಇನ್ನೊಬ್ಬರನ್ನ ಕುರಿತು ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಇಂಥವ್ರಿಗೆ ಒಳ್ಳೇದಾಗಲಿ, ಇಂಥವ್ರಿಗೆ ಕಾಯಿಲೆ ವಾಸಿ ಆಗಲಿ, ಇಂಥವ್ರಿಗೆ ಸಮಸ್ಯೆ ಬಂದಿದೆ ಪರಿಹಾರ ಆಗಲಿ, ಹೀಗೆ ಪ್ರಾರ್ಥನೆಯನ್ನು ಮಾಡ್ತೀವಿ. ಈ ಪ್ರಾರ್ಥನೆಗಳು ಫಲಿಸ್ತದೆಯಾ, ಅಥವಾ ಈ ಪ್ರಾರ್ಥನೆಗಳಲ್ಲಿ ಏನಾದರೂ ಶಕ್ತಿ ಇದೆಯಾ ಅಂತ ಹೇಳಿ ನಾವು ಗಮನಿಸಿದ್ರೆ, ಈ ಪ್ರಾರ್ಥನೆಗಳಿದೆಯಲ್ಲ, ಇದು ಒಂದು ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂತಹ ರೀತಿನಲ್ಲಿ ನಾವು ವಿಶ್ಲೇಷಣೆಯನ್ನ ಮಾಡೋದಾದ್ರೆ, ಯಾವುದೇ ಶುಭ ಸಂಕಲ್ಪಗಳು ಈ ಜಗತ್ತಿನಲ್ಲಿ, ಸೊ ದೇ ಆರ್ ವರ್ಕಿಂಗ್ ಲೈಕ್ ಎನ್ ಪಾಸಿಟಿವ್ ವೈಬ್ರೇಷನ್ಸ್. ಅಂದ್ರೆ ನಾವು ಸಕಾರಾತ್ಮಕವಾಗಿರ್ತಕ್ಕಂತಹ ಚಿಂತನೆಗಳು, ಆಲೋಚನೆಗಳು, ಅಥವಾ ಸಕಾರಾತ್ಮಕವಾಗಿರ್ತಕ್ಕಂತಹ ಭಕ್ತಿ ಇರ್ಬೋದು, ಅಥವಾ ಇನ್ಯಾವುದೇ ಪ್ರೇಯರ್ ಇರ್ಬೋದು, ಇವೆಲ್ಲವೂ ಅವುಗಳು ಈ ಜಗತ್ತಿನಲ್ಲಿ ಒಂದು ಲಾ ಆಫ್ ಅಟ್ರಾಕ್ಷನ್ ಅಂತ ಇದೆ. ಅಂದ್ರೆ ಈ ಜಗತ್ತಿನಲ್ಲಿ ನಾವು ಈ ಜಗತ್ತಿಗೆ ಒಳ್ಳೆಯದನ್ನು ಕೊಟ್ರೆ ನಮ್ಗೆ ರಿಟರ್ನ್ ಒಳ್ಳೇದಾಗ್ತದೆ, ಈ ಜಗತ್ತಿಗೆ ನಾವು ಕೆಟ್ಟದ್ದನ್ನು ಕೊಟ್ರೆ ನಮಗೂ ಕೆಟ್ಟದಾಗ್ತದೆ. ಇದು ನಾವು ಕಂಡುಕೊಂಡಂತಹ ಒಂದು ಸತ್ಯ ಸ್ನೇಹಿತರೆ. ಹಾಗಾಗಿ ನಿಮಗೆ ಒಂದು ದೃಷ್ಟಾಂತವನ್ನ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಕಾಲೇಜಿನಲ್ಲಿ ಒಬ್ರು ಮೇಸ್ಟ್ರಿಗೆ ಅವರಿಗೆ ಆರೋಗ್ಯ ಚೆನ್ನಾಗಿರ್ಲಿಲ್ಲ. ಅವರು ಬೆಂಗಳೂರಿನ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಸ್ನೇಹಿತರೆ. ಹಾಗಾಗಿ ನಾವೆಲ್ಲರೂ ಸ್ನೇಹಿತರು ಹೋಗಿದ್ವಿ. ಯಾಕೆ ಅಂದ್ರೆ ನಮ್ಮ ಟೀಚರ್ ಆಗಿದ್ದಂಥವ್ರು ಇವತ್ತು ಅವರಿಗೆ ಅನಾರೋಗ್ಯದ ಕಾರಣಕ್ಕೋಸ್ಕರವಾಗಿ ಅವರು ಹಾಸ್ಪಿಟಲ್ ಅನ್ನ ಸೇರ್ಕೊಂಡಿದ್ದಾರೆ. ಹಾಗಾಗಿ ನಾವು ಆಸ್ಪತ್ರೆ ಆವರಣದಲ್ಲಿ ಒಳ್ಳೆ ಒಂದು ಗಣಪತಿಯ ಗುಡಿ ಇತ್ತು. ನಾವೆಲ್ಲರೂ ಸ್ನೇಹಿತರು ಹೋಗ್ಬೇಕಾದ್ರೆ ಮೊದಲು ಗಣಪತಿ ಗುಡಿಗೆ ಹೋಗಿ ಆ ದೇವರನ್ನ ಪ್ರಾರ್ಥನೆ ಮಾಡಿದ್ವಿ. ನೋಡಿ, ನಮ್ಮ ಈ ತರ ಸ್ನೇಹಿತರಿಗೆ ತೊಂದರೆ ಆಗಿದ್ದೆ, ಅವ್ರಿಗೆ ಬಹಳ ಬೇಗ ಗುಣಮುಖರಾಗಲಿ ಅಂತ ಹೇಳ್ಬಿಟ್ಟು ಗಣಪತಿಯ ಮುಂದೆ ಪ್ರಾರ್ಥನೆಯನ್ನು ತಳಿಸಿ ಒಂದು 2 ನಿಮಿಷ ನಾವು ನಿಂತ್ಕೊಂಡು ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನ ಕಳಿಸಿದ್ವಿ. ಅದಕ್ಕೆ ಸಾಕಾಶ ಅಂತ ಕರಿತೀವಿ, ಅಥವಾ ಸಕಾರಾತ್ಮಕ ಚಿಂತನೆಯ ಪ್ರಕಂಪನಗಳನ್ನ ಅವರಿಗೆ ಕಳಿಸ್ಕೊಟ್ವಿ. ಹಾಗಾಗಿ ನಮ್ಮಲ್ಲೇ ಒಬ್ರು ಇದ್ರು ವಿಚಾರವಾದಿಗಳವರು. ಅವರು ವಿಚಾರವಾದಿಗಳಂತ ಹೇಳಿದ್ರೆ ದೇವರು ಇದೆಲ್ಲ ಮೂಢನಂಬಿಕೆ ಅಂತ ಹೇಳಿ ನಂಬ್ತಾ ಇರಲಿಲ್ಲ. ಅವ್ರು ಹೇಳಿದ್ರು, ಏನು ನೀವು ಪ್ರಾರ್ಥನೆ ಮಾಡಿಬಿಟ್ರೆ ಕಾಯಿಲೆ ವಾಸಿ ಆಗ್ಬಿಡುತ್ತಾ, ಒಳ್ಳೆ ಔಷಧಿ ಕೊಟ್ರೆ ಕಾಯಿಲೆ ವಾಸಿ ಆಗ್ತದೆ. ಹಾಗಾಗಿ ಡಾಕ್ಟ್ರು, ನರ್ಸು ಇದಕ್ಕೆ ಕಾರಣ ಇರ್ತಾರೆ ಹೊರತು ಹಳೆ ಕಾಲದ ತರ ನೀವು ಈ ರೀತಿ ಪ್ರಾರ್ಥನೆ ಎಲ್ಲ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ, ಬನ್ನಿ ಹೋಗೋಣ ಅಂತ ಹೇಳಿ ಕರೆದ್ರು. ಸರಿ, ನಮ್ಮ ಪಾಡಿಗೆ ನಾವು ಪ್ರಾರ್ಥನೆಯನ್ನ ಮಾಡಿದ್ವಿ, ಶುಭ ಹಾರೈಸಿದ್ವಿ. ನಂತರ ಅವ್ರನ್ನ, ನಮ್ಮ ಟೀಚರ್ನ ಭೇಟಿಯಾಗಿ ಅವರಿಗೆ ಅವ್ರ ಜೊತೆನಲ್ಲಿ ಕೆಲವು ನಿಮಿಷಗಳ ಕಾಲ ಕಳೆದು ನಾವು ಅವರಿಗೆ ಶುಭವನ್ನು ಹಾರೈಸಿ ವಾಪಸ್ ಬಂದ್ವಿ. ಸೊ ಒಂದ್ಸರಿ ಡಾಕ್ಟರ್ ಭರತ್ ಚಂದ್ರ ಅವರು ಪ್ರಕಟಿಸಿದ್ದ ವಿನ್ನರ್ಸ್ ಡೈಜೆಸ್ಟ್ ಮಾಸಪತ್ರಿಕೆ, ಅವರು ವಿನ್ನರ್ಸ್ ಡೈಜೆಸ್ಟ್ ಅಂತ ಹೇಳಿ, ಡಾಕ್ಟರ್ ಭರತ್ ಚಂದ್ರ ಮೋಟಿವೇಶನಲ್ ಸ್ಪೀಕರ್, ಒಳ್ಳೆನೆ ಬ್ಯಾಂಗ್ಳೂರ್ನಲ್ಲೇ ಇದ್ದಾರೆ, ಅವರು ವಿಜಯನಗರದಲ್ಲಿ ಇದ್ದಾರೆ. ಡಾಕ್ಟರ್ ಭರತ್ ಚಂದ್ರ ಅಂತ ಹೇಳ್ಬಿಟ್ಟು ಒಳ್ಳೆ ಮೋಟಿವೇಶನಲ್ ಸ್ಪೀಕರ್ಸ್. ಅವರು ಒಂದು ರೀಡರ್ಸ್ ವಿನ್ನರ್ಸ್ ಡೈಜೆಸ್ಟ್ ಅಂತ ಹೇಳ್ಬಿಟ್ಟು ಪತ್ರಿಕೆಯನ್ನು ನಡೆಸ್ತಾರೆ. 2000ದಲ್ಲಿ ಬಹುಶಃ ಪ್ರಕಟ ಆಗಿರ್ಬೇಕು, ಏಪ್ರಿಲ್ನಲ್ಲಿ. ಆ ಸಂಚಿಕೆ ನನ್ನ ಕೈಲಿ ಸಿಕ್ತು. ಅದರಲ್ಲಿ ಅವರು ಒಂದು ವಿಷಯ ಬರೀತಾರೆ, ಪ್ರಾರ್ಥನೆ ಪರಿಣಾಮಕಾರಿಯೇ ಎಂಬ ಅರ್ಥಪೂರ್ಣ ಲೇಖವನ್ನು ಬರೆದರು. ಪ್ರಾರ್ಥನೆಯು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದ್ಯಾ ಅಂತ ಹೇಳ್ಬಿಟ್ಟು ಅವರು ಒಂದು ಲೇಖನವನ್ನು ಬರೆದರು. ಅದರಲ್ಲಿ ಸಾರಾಂಶ ಹೀಗಿದೆ, ಕೇಳಿ ಸ್ನೇಹಿತರೆ. ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯಲ್ಲಿ ಒಂದು ಹೃದಯ ರೋಗ ತಜ್ಞ, ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಒಬ್ಬರು ಆರ್ಟ್ ಸ್ಪೆಷಲಿಸ್ಟ್, ಅವರ ಹೆಸರು ಡಾಕ್ಟರ್ ರ್ಯಾಡಲ್ಫ್ ಬರ್ಡ್ ಅಂತ ಹೇಳ್ಬಿಟ್ಟು, ರ್ಯಾಡಲ್ಫ್ ಬರ್ಡ್ ಅಂತ ಹೇಳಿ 1988ರಲ್ಲಿ ಒಂದು ಅಧ್ಯಯನವನ್ನು ಮಾಡ್ತಾರೆ. ಈ ಪ್ರಾರ್ಥನೆಯನ್ನ ಮಾಡಿದರೆ ಪರಿಣಾಮಕಾರಿಯಾಗಿ ಅಥವಾ ಶೀಘ್ರವಾಗಿ ಅಲ್ಲ ಸಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮವನ್ನ ಅದು ರೋಗಿಗಳ ಮೇಲೆ ಆಗ್ತದೆಯಾ, ಪರಿಣಾಮ ಆಗ್ತದೆಯಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನ ಒಂದು ರಿಸರ್ಚ್ ಅನ್ನ ಮಾಡ್ತಾರೆ. ಅವರು ಈ ಎಲ್ಲ ಹೃದಯ ರೋಗಿಗಳಿಗೆ
ಮತ್ತು ಒಂದು ಕಡೆ ಇರ್ತಕ್ಕಂಥ ಎಲ್ಲರನ್ನೂ ಅವರು ಕೆಲವರಿಗೆ, ಆ ಹೃದಯ ರೋಗಿಗಳ ಕೆಲವರಿಗೆ, ಸುಮಾರು ಜನ ಅವರು ಒಂದು 400 ಜನ ಹೃದಯ ರೋಗಿಗಳನ್ನ ತಮ್ಮ ಸಂಶೋಧನೆಗೆ ಒಳಪಡಿಸ್ತಾರೆ. ಅದರಲ್ಲಿ ಒಂದು 200 ರೋಗಿಗಳಿಗೆ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು, ಇನ್ನು 200 ರೋಗಿಗಳಿಗೆ ಪ್ರಾರ್ಥನೆ ಮಾಡಿರ್ತಾರೆ. ಅವರು ಬೇರೆ ಬಿಲ್ಡಿಂಗ್ ಅಲ್ಲಿರೋರು, ಇವರು ಬೇರೆ ಬಿಲ್ಡಿಂಗ್ ಅಲ್ಲಿರೋರು. ಹಾಗಾಗಿ ಒಂದು 200 ಜನಕ್ಕೆ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ರು. ಪ್ರತಿನಿತ್ಯ ಅವರು ಚರ್ಚಿಗೆ ಹೋಗಿ ಅಥವಾ ಗುರುದ್ವಾರಕ್ಕೆ ಏನೋ ಇರ್ತದಲ್ಲಿ ಅವರು ದಿನ ಪ್ರತಿನಿತ್ಯ ಈ ರೋಗಿಗಳಿಗೆ ಒಳ್ಳೇದಾಗ್ಲಿ, ಬಹಳ ಶೀಘ್ರ ಗುಣಮುಖಲಾಗ್ಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಕಡೆ ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರಕಂಪನಗಳನ್ನ ಕಳಿಸ್ತಕ್ಕಂಥದ್ದು. ಹಾಗೇನೆ ಸಕಾರಾತ್ಮಕ ಪ್ರಕಂಪನಗಳನ್ನ ಕಳಿಸಿ ದೇವರಲ್ಲಿ ಬೇಡ್ಕೊಳ್ತಕ್ಕಂಥದ್ದು. ಹಿಂಗೆ 200 ಜನ ಹೃದಯ ರೋಗಿಗಳಿದ್ದಾರೆ, ಅವರಿಗೆ ಬೇಕಾಗುವಷ್ಟನ್ನ, ಸಾಕಾಗುವಷ್ಟನ್ನ ಶಕ್ತಿಯನ್ನ ಕೊಡುತ್ತಂದೆ ಅಂತೇಳಿ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ. ಹಾಗೇನೆ ಒಂದು ಕೆಲವು ನಿಮಿಷಗಳ ಕಾಲ ಅವರು ಮೌನವಾಗಿದ್ದುಕೊಂಡು ಆ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆಯಿಂದ ಶಕ್ತಿಯನ್ನು ತೆಗೆದುಕೊಂಡು ಆ ರೋಗಿಗಳಿಗೆ ಕಳಿಸ್ತಕ್ಕಂಥದ್ದು. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ, ಆ ಸ್ಪಿರಿಚುವಲ್ ಎನರ್ಜಿ ಅಂದ್ರೆ ಸೂಪರ್ ಸ್ಪಿರಿಚುವಲ್ ಎನರ್ಜಿ ಅಥವಾ ಗಾಡ್ ಅಂತ ಕರೀರಿ, ದೇವರಂತ ಕರೀರಿ, ಪರಮಾತ್ಮ ಅಂತ ಕರೀರಿ, ಅಥವಾ ಕಾಸ್ಮಿಕ್ ಎನರ್ಜಿ ಅಂತೇಳಿ ಏನಾದ್ರೂ ಕರೀರಿ, ಆ ಒಂದು ಸೂಪರ್ ಸ್ಪಿರಿಚುವಲ್ ಎನರ್ಜಿಯಿಂದ ಶಕ್ತಿಯನ್ನ ಪಡ್ಕೊಳ್ತಕ್ಕಂಥದ್ದು, ಆ 200 ರೋಗಿಗಳಿಗೆ ಆ ಶಕ್ತಿಯನ್ನ ಕಳಿಸ್ತಕ್ಕಂಥದ್ದು. ಹಾಗೇನೆ ಪ್ರಾರ್ಥನೆಯನ್ನು ಸಹಿತ ಮಾಡಿದ್ವು. ಹೇಗೆ ನಾವು ಇಡೀ ಜಗತ್ತಿನ ಜನರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತೀವಲ್ವೇ, ಹಾಗೇನೆ ಇವರು ರೋಗಿಗಳು ಬೇಗ ಗುಣಮುಖರಾಗ್ಲಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸ್ತಕ್ಕಂಥದ್ದು. ಇನ್ನ 200 ಜನಕ್ಕೆ ಯಾವ ಪ್ರಾರ್ಥನೆ ಇಲ್ಲ, ಏನಿಲ್ಲ, ಇಬ್ಬರಿಗೂ ಒಂದೇ ತರದ ಔಷಧಿನ ಕೊಟ್ಟರು. ಈ 200 ಜನ ಏನ್ ಪ್ರಾರ್ಥನೆಯನ್ನ ಮಾಡಿದ್ರು, ಆ 200 ಜನ ಅವರು ಬಹಳ ಬೇಗ ಗುಣಮುಖರಾದ್ರು ಮತ್ತು ಉಸಿರಾಟದ ಯಂತ್ರದ ಸಹಾಯವಿಲ್ಲದೆ ಅವರು ಬಹಳ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ರು. ಅಂದ್ರೆ ಈವನ್ ಅವರಿಗೆ ಕೆಲವರು ನ್ಯೂಮೋನಿಯಾಕ್ಕೆ ತುತ್ತಾದವರು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರೋಗಿಗಳಿದ್ರು, ಅವರು ಬೇಗ ಗುಣಮುಖರಾದ್ರು. ಆದ್ರೆ ಯಾರಿಗೆ ಪ್ರಾರ್ಥನೆಯನ್ನ ಮಾಡಿರ್ಲಿಲ್ಲ ಅವರು ಗುಣಮುಖ ಆಗ್ತಕ್ಕಂತಹ ಒಂದು ಪ್ರೋಸೆಸ್ ಏನಾಯ್ತು, ಸ್ಲೋ ಆಯ್ತು. ಅದರಲ್ಲಿ ಕೆಲವರು ದೇಹತ್ಯಾಗ ಮಾಡಿದ್ರು, ಕೆಲವರು ಉಳ್ಕೊಂಡಿದ್ರು, ಔಷಧಿಯ ಪರಿಣಾಮದಿಂದ ಅವರು ವಾಸಿಯಾದ್ರು. ಆದ್ರೆ ಇಲ್ಲಿ ಈ ರಿಸರ್ಚ್ ಇಂದ ಏನ್ ತಿಳಿದು ಬಂತು ಅಂತ ಹೇಳಿದ್ರೆ, ಈ ಫಲಿತಾಂಶ ಏನಿದೆ, ಯಾರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು, ಯಾರಿಗೆ ಸೂಪರ್ ಸ್ಪಿರಿಚುವಲ್ ಎನರ್ಜಿಯಿಂದ ಶಕ್ತಿಯನ್ನ ಪಡೆದು ಆ ಶಕ್ತಿಯನ್ನ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆಗಳ, ಸಕಾರಾತ್ಮಕ ಚಿಂತನೆಯ ವೈಬ್ರೇಷನ್ಸ್ ಅನ್ನ ಕಳಿಸಿದ್ರು, ಅವ್ರ ಮೇಲೆ ಸಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮ ಆಯಿತು. ಬಹಳ ಬೇಗ ಅವರು ಗುಣಮುಖರಾಗಲಿಕ್ಕೆ ಕಾರಣ ಆಯಿತು. ಅಂದ್ರೆ ಇಲ್ಲಿ ದವಾ ಮತ್ತು ದುವ ಅಂತ ಹೇಳಿ ಕರಿತೀವಿ. ಅಂದ್ರೆ ಔಷಧಿ ಮತ್ತು ಆಶೀರ್ವಾದ, ಈ ಎರಡೂ ಸೇರಿದ್ರಿಂದ ಬಹಳ ಬೇಗ ಗುಣಮುಖರಾಗಲಿಕ್ಕೆ ಕಾರಣರಾದ್ರು ಎನ್ನುವ ವಿಷಯವನ್ನ ಭರತ್ ಚಂದ್ರ ಅವರು ತಮ್ಮ 2000 ಏಪ್ರಿಲ್ ಮಾಸಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ರು. ಹಾಗಾಗಿ ಈ ವಿವರಗಳನ್ನ ನಾನೇನ್ ಮಾಡಿದೆ ಅಂದ್ರೆ, ನನ್ನ ಜೊತೆನಲ್ಲಿ ಬಂದಿದ್ರಲ್ಲ ವಿಚಾರವಾದಿಗಳು, ಅವ್ರಿಗೆ ತೋರಿಸ್ತಾ ಇದ್ದು ಸಂಶೋಧನೆಯಲ್ಲಿ ಆಗಿರ್ತಕ್ಕಂಥದ್ದು, ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಕೆಲಸ ಮಾಡ್ತದೆ ಅನ್ನೋದನ್ನ ಹೇಳಿದೆ. ಅವ್ರು ಕೇಳಿದ್ರು, ಇದು ಎಲ್ಲಿಂದ ಬಂದೈತೆ ಅಂತ ಕೇಳಿದ್ರು. ಇದು ಸರ್ ಅಮೆರಿಕಾದಲ್ಲಿರ್ತಕ್ಕಂಥ ವೈದ್ಯರು ಮಾಡಿರ್ತಕ್ಕಂಥದ್ದು. ಹೌದಾ? ಯಾಕಂದ್ರೆ ನಮ್ಗೆ ಬೇರೆ ದೇಶದವ್ರು ಹೇಳ್ಬೇಕು, ನಮ್ಮ ದೇಶದವ್ರು ಹೇಳಿದ್ರೆ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಆ ಪ್ರಾರ್ಥನೆಯ ಪರಿಣಾಮವನ್ನ ಅದರಲ್ಲಿ ವಿವರಿಸಿದ್ರು. ಆಗ ಅವರು ಒಪ್ಕೊಂಡ್ರು, ಹೌದು, ಈ ಪಾಸಿಟಿವ್ ವೈಬ್ರೇಷನ್ಸ್ ಏನಿದೆ ಅದು ವ್ಯಕ್ತಿಯ ಮೇಲೆ, ಸಸ್ಯಗಳ ಮೇಲೆ, ಪ್ರಾಣಿಗಳ ಮೇಲೆ ಅಥವಾ ಈ ಜಗತ್ತಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಪಂಚತತ್ವಗಳ ಮೇಲೆ ಪರಿಣಾಮ ಬೀರ್ತದೆ ಅನ್ನೋದನ್ನ. ಹಾಗಾಗಿ ಅವರು ಚಿಕಿತ್ಸೆಗೆ ಬಹಳ ಬೇಗ ಸ್ಪಂದಿಸಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಪ್ರಾರ್ಥನೆ. ಹಾಗಾಗಿ ಪ್ರಾರ್ಥನೆಯಲ್ಲಿ ಒಂದು ಶಕ್ತಿ ಇದೆ ಸ್ನೇಹಿತರೆ. ನಾವು ಸಕಾರಾತ್ಮಕವಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಅದು ನಿಜವಾಗ್ಲೂ ಸಹಿತವಾಗಿ ರೋಗಿಯ ಮೇಲೆ ಪರಿಣಾಮವನ್ನುಂಟು ಮಾಡ್ತದೆ. ಹಾಗೆ ನಮ್ಮ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೊಳ್ಬಹುದು. ಜೊತೆಯಲ್ಲಿ ದುಃಖಿತರನ್ನ ಸಾಂತ್ವನವನ್ನ ಮಾಡ್ತಕ್ಕಂಥ ಒಂದು ಕ್ರಿಯೆ ಏನಿದೆ ಅದು ಸಹಿತವಾಗಿ ಅದು ಸಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತದೆ ಅಂತ ಹೇಳ್ತಾ, ಸ್ನೇಹಿತರೆ, ಪ್ರಾರ್ಥನೆಗೆ ಅದರದ್ದೇ ಆಗಿರ್ತಕ್ಕಂಥ ಶಕ್ತಿ ಇದೆ. ಪ್ರಾರ್ಥನೆಗೆ ಅದರದ್ದೇ ಆಗಿರ್ತಕ್ಕಂಥ ದೈವಿಕ ವಾಗಿರ್ತಕ್ಕಂತಹ ಒಂದು ಶಕ್ತಿ ಇರ್ತದೆ. ಹಾಗಾಗಿ ನಾವು ನೀವೆಲ್ಲರೂ ಸಹಿತವಾಗಿ
ಎರಡೂ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕೆಲಸಗಳನ್ನ ನಮ್ದೇನು ಕೆಲಸಗಳಿರ್ತದೆ ಅದನ್ನೂ ಮಾಡ್ತಿರ್ಬೇಕು. ಅದರ ಜೊತೆನಲ್ಲಿ ಈ ಸಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳ ಮೂಲಕವಾಗಿಯೂ ಸಹಿತವಾಗಿ ನಾವು ಈ ಜಗತ್ತಿಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಒಳ್ಳೆದಾಗಲಿ ಸ್ನೇಹಿತರೆ.